ಗುಡ್ ಮಾರ್ನಿಂಗ್ ಎವ್ರಿವನ್. ಮಾರ್ನಿಂಗ್ ಡೇಟು ಇವತ್ತಿಂದ ನಾವು ಏನು ಮಾಡಿದ್ದೀವಿ ಅಂದರೆ ರೋಬಸ್ಟ್ ಕೊಯ್ಯೋಕ್ಕೆ ಶುರು ಮಾಡಿದ್ದೀವಿ. ಆಲ್ರೆಡಿ ರೋಬಸ್ಟ್ ಕೊಯ್ಯೋಕ್ಕೆ ಶುರು ಮಾಡಿ ಒಂದು 2-3 ದಿವಸ ಆಗಿತ್ತು. ನಿನ್ನೆ ಎಲ್ಲ ಹೊಸ ವರ್ಷ ಅಂತ ಹೇಳ್ಬಿಟ್ಟು ಆದಷ್ಟು ಜನ ಬಂದಿರಲಿಲ್ಲ. ಇವತ್ತು ಕೂಡ ಮತ್ತೆ ಬಂದಿದ್ದಾರೆ, ಹಾಗಾಗಿ ಮತ್ತೆ ಇವತ್ತು ಕೂಡ ಕುಯಿಸ್ತಾ ಇದ್ದೀವಿ. ಈಗ ರೋಬಸ್ಟ್ ಎಲ್ಲ ರೇಟ್ ಬಂದು 9,000 ಹಿಡಿದು ಒಂದು 12,000 to 13,000 ತನಕ ಇದೆ. ಅದು ಯಾವ ಥರ ಅಂದರೆ ಡಿಪೆಂಡ್ ಅಪಾನ್ OT ಮೇಲೆ ಡಿಪೆಂಡ್ ಆಗುತ್ತೆ. ನೀವು 1 kg ತಗೊಂಡು ಅದನ್ನು OT ಚೆಕ್ ಮಾಡಿಸ್ಬಿಟ್ಟು ಅದಾದ್ಮೇಲೆ ಅದ್ರ ಬಲ್ಕ್ ರೇಟ್ನ ಹಾಕ್ಬಿಟ್ಟು ಅಪ್ಲೈ ಮಾಡಿ ಅದಕ್ಕೆ ಒಂದು ಬ್ಯಾಗಿಗೆ ಏನು ರೇಟ್ ಬರುತ್ತೆ ಅಂದರೆ 50 kgsಗೆ ಆ ರೇಟ್ನ ಹಾಕ್ತಾರೆ. ಹಾಗಾಗಿ ಈ ರೋಬಸ್ಟಾ ಎಲ್ಲ ಒಂದು ಮಿನಿಮಮ್ 9,000 to 12,000 ಒಳಗೆ ಬೀಳುತ್ತೆ. ಎಲ್ಲರೂ ಕೂಡ ಆದಷ್ಟು ರೋಬಸ್ಟನ್ನ ಚರಿ ಮಾಡ್ತಾರೆ, ಒಣಗಿಸ್ತಾರೆ. ಯಾಕಂದ್ರೆ ಪಾಸ್ಮೆಂಟಿಗೆಲ್ಲ ಅಷ್ಟೊಂದೇನು ಡಿಮ್ಯಾಂಡ್ ಇಲ್ಲ. ಪಾಸ್ಮೆಂಟ್ ಎಲ್ಲ ಮಾಡಿಸೋ ಬದಲು ಒಣಗಿಸೋದೇ ಬೆಸ್ಟ್ ಅಂತ ಹೇಳ್ಬೋದು. ಇನ್ನು ಕಾಫಿ ಮಾರ್ಕೆಟ್ ಬಂದು ಈ ಕಡೆ ಅಪ್ಪು ಆಯ್ತಿಲ್ಲ, ಈ ಕಡೆ ಡೌನ್ ಆಯ್ತಿಲ್ಲ, ಒಂದೇ ಲೆವೆಲ್ ಸ್ಟಡಿಯಾಗಿ ನಿಂತಿದೆ. ಅರೇಬಿಕಾ ಪಾಸ್ಮೆಂಟ್ ಅಂತೂ ಸ್ವಲ್ಪ ಸಿಕ್ಕಾಪಟ್ಟೆ ಡೌನ್ ಆಗಿಬಿಡ್ತು. ಯಾಕಂದ್ರೆ ಸ್ಟಾರ್ಟಿಂಗ್ ಅನ್ಕೋಬೇಕಾರಲ್ಲ 29,000 ಇತ್ತು, ಇವಾಗ ಬಂದು 26,600 ಇದೆ. ಇದೇ ತರ ಡೌನ್ ಆದ್ರೆ ಭಾರಿ ಕಷ್ಟ ಎಲ್ಲರಿಗೂ ಕೂಡ ಕಾಫಿ ಪ್ಲಾಂಟರ್ಸ್ಗೆ. ಮತ್ತೆ ಇನ್ನೊಂದು ವಿಷಯ ಏನಂದ್ರೆ ರೋಬಸ್ಟಾ ಕುಯ್ಸೋರು ಯಾರು ಕೂಡ ₹5 ಮತ್ತೆ ₹6 ಮೇಲೆ ಪ್ರತಿ ಕೆಜಿಗೂ ಕೂಡ ಕೊಡೋಕೆ ಹೋಗ್ಬಿಡಿ. ಕೆಜಿ ಲೆಕ್ಕ ಕುಯ್ಸ್ತಾ ಇದ್ರೆ ಅದ್ ಬಿಟ್ಟು ಟಿನ್ ಲೆಕ್ಕ ಕುಯ್ಸ್ತಾ ಇದ್ರೆ ₹70 ಹೈಯೆಸ್ಟ್. ಅದ್ರ ಮೇಲೆ ಕೂಡ ಯಾರು ಕೊಡೋಕೆ ಹೋಗ್ಬೇಡಿ. ಈಗ ಜನ ಎಲ್ಲ ಏನ್ ಮಾಡಿದ್ರೆ ಅಂದ್ರೆ ಲೇಬರ್ಸ್ಗಳು ಅವ್ರವ್ರ ಸಂಬಳನ ಡಿಮ್ಯಾಂಡ್ ಮಾಡ್ಕೊತಿದ್ದಾರೆ. ಈಗ ಜನ ಸಿಕ್ಕಲ್ಲ ಅನ್ನೋ ಕಾರಣಕ್ಕಾಗಿ ಈಗ ಅರೇಬಿಕಾ ಕುಯ್ದು ಮುಗ್ದಿರೋದ್ರಿಂದ ರೋಬಸ್ಟಾ ಕುಯ್ಯಕ್ಕೆ ತೊಂದರೆ ಇಲ್ಲ, ಜನ ಸಿಗ್ತಾರೆ. 1-2 ದಿವಸ ಕಾಯ್ದ್ರು ಪರವಾಗಿಲ್ಲ, ರೋಬಸ್ಟಾ ಎಲ್ಲ ಏನು ತೊಂದರೆ ಇಲ್ಲ, ಆರಾಮಾಗಿ ಕುಯ್ಬೋದು. ಯಾಕಂದ್ರೆ ಇನ್ನು ಇವಾಗ ಸ್ಟಾರ್ಟಿಂಗ್ ಎಲ್ಲ ಕುಯ್ತಾ ಇರೋದು. ಹಂಗಾಗಿ ಇದೇ ತರ ಡೈಲಿ ಕಾಫಿ ರಿಲೇಟೆಡ್ ಅಪ್ಡೇಟ್ಸ್ಗಾಗಿ ನೀವೇನ್ ಮಾಡ್ಬೇಕಂದ್ರೆ ಇನ್ನೂ ಯಾರು ನಮ್ಮ ಪೇಜ್ನ ಫಾಲೋ ಮಾಡಿಲ್ಲ ಆದಷ್ಟು ಬೇಗ ಫಾಲೋ ಮಾಡ್ಕೊಳ್ಳಿ, ಸಪೋರ್ಟ್ ಮಾಡಿ. ಥ್ಯಾಂಕ್ ಯು.